ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಸರ್, ನೀವು ಹೇಳೋದಾದರೆ ಯಾವ ರೀತಿ ಬೇಸಿಗೆ ಶಿಬಿರಗಳು ಆಗಬೇಕು? ಇದಕ್ಕೆ ನಮ್ಮ ಭಾಗದಲ್ಲಿ ನಡಿಬೇಕಂದ್ರೆ ಬಾಳೆಡ ಸುಬ್ರಹ್ಮಣ್ಯ, ಲೆಫ್ಟಿನೆಂಟ್ ಕರ್ನಲ್ ಬಾಳೆಡ ಸುಬ್ರಹ್ಮಣ್ಯವರ ಪ್ರಯತ್ನ ಭಾಳಷ್ಟಿದೆ. ಸರ್, ಒಲಿಂಪಿಯನ್ಗಳು ಈ ನಿಟ್ಟಿನಲ್ಲಿ ಏನಾದ್ರು ಒಂದು ಪ್ರಯತ್ನ ಆಗಬೇಕಾದ್ರೆ ಖಂಡಿತ ಮಾಡಬೇಕು. ಈಗ ಒಲಿಂಪಿಯನ್ಗಳಿದ್ದಾರೆ. ಈಗ MP ಗಣೇಶ್ ಅವರು ಪದ್ಮಶ್ರೀ ಪುರಸ್ಕೃತರು, ಸ್ಪೋರ್ಟ್ಸ್ ಹಾಸ್ಟೆಲ್ 82ರಲ್ಲಿ ಶುರು ಮಾಡಿದ್ರು, ಅದು DYSS ಆಯಿತು. ಈಗ ಈ ಸೇರಿ ಒಂದು ಸ್ವಲ್ಪ ವಿಭಿನ್ನವಾಗಿ ಮಕ್ಕಳಿಗೆ ಏನಾದ್ರು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತೀವಿ. ಈಗ ನಾವು 5ನೇ ತಾರೀಕು ಅವತ್ತು ಚಾಂದಂಡ ಹಾಕಿ ಹಬ್ಬದ ಅವತ್ತೇ ನಾವು ಇಲ್ಲೊಂದು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ವೀಕ್ಷಕರೇ ನಮಸ್ಕಾರ. ನಮ್ಮ ಜೊತೆ ಇವತ್ತು ವಿಶೇಷ ಅತಿಥಿಯಾಗಿ ಪಾಲ್ಗೊಂಡಿದ್ದಾರೆ ಚಪ್ಪಡಿರ ಕಾರ್ಯಕ್ರಮವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಬೇಸಿಗೆ ಶಿಬಿರಗಳು ಆರಂಭ ಆಗ್ತಾ ಇದೆ. ಕೊಡಗಿನಿಂದ ಸಾಕಷ್ಟು ಒಲಿಂಪಿಯನ್ಗಳು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಹೆಸರು ಪಡೆದಿದ್ದಾರೆ. ಏನೂ ಅಧಿಕಾರ ಇಲ್ಲದೆ ಬಾಳೆಡೆ ಸುಬ್ರಹ್ಮಣ್ಯವರು ಹಲವು ವರ್ಷಗಳಿಂದ ಮಕ್ಕಳಿಗೆ ಏನಾರು ನಾನೊಂದು ಕೊಡುಗೆ ಕೊಡಬೇಕು ಅಂತೇಳಿ ಅಲ್ಲಲ್ಲಿ ಕಾರ್ಯಕ್ರಮಗಳಾಗ್ತಾ ಬೇಸಿಗೆ ಶಿಬಿರಗಳನ್ನು ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ. ಸರ್, ನೀವು ಹೇಳೋದಾದರೆ ಯಾವ ರೀತಿ ಬೇಸಿಗೆ ಶಿಬಿರಗಳು ಆಗಬೇಕು ಅನ್ನೋದು? ಈಗ ಹಾಕಿಯ ಬೇಸಿಗೆ ಶಿಬಿರ ಕಳೆದ 2 ವರ್ಷದಿಂದ ನಿರಂತರವಾಗಿ ಮೂಲೆಯಲ್ಲಿ ನಡೀತಾ ಇದೆ. ಇದಕ್ಕೆ ನಮ್ಮ ಭಾಗದಲ್ಲಿ ನಡಿಬೇಕಂದ್ರೆ ಬಾಳೆಡ ಸುಬ್ರಹ್ಮಣ್ಯ, ಲೆಫ್ಟಿನೆಂಟ್ ಕರ್ನಲ್ ಬಾಳೆಡ ಸುಬ್ರಹ್ಮಣ್ಯವರ ಪ್ರಯತ್ನ ಭಾಳಷ್ಟಿದೆ. ಯಾಕೆಂದರೆ ಬಿರ್ನಾಳಿಯಲ್ಲಿ ಕಳೆದ ವರ್ಷ ಕಡಮಕೊಳ್ಳಿಯಲ್ಲಿ ಬಿರ್ನಾಣಿ ಶಾಲೆಯಲ್ಲಿ ನಾವೊಂದು ಕ್ಯಾಂಪ್ ಮಾಡೋದು, ಭಾಳಷ್ಟು ಜನ ಪ್ರೋತ್ಸಾಹ ಕೊಟ್ಟರು. ತದನಂತರ ಬಾಳಲೆಯ ಪೋಷಕರು ನಮಗೆ ಒಂದು ಕ್ಯಾಂಪ್ ಮಾಡಬೇಕು ಅಂತೇಳಿ ಸುಬ್ರಹ್ಮಣ್ಯನ ಕೇಳಿದಾಗ ಸುಬ್ರಹ್ಮಣ್ಯವರು ಇಲ್ಲ, ಖಂಡಿತವಾಗಿ ಮಾಡ್ತೀನಿ, ಅಚ್ಚುಕಟ್ಟಾದ ಒಂದು ಬೇಸಿಗೆ ಶಿಬಿರವನ್ನು ಆಯೋಜಿಸಿದರು. ಅವರಿಗೆ ಯಾವ ಪದವಿಯೋ ಪುರಸ್ಕಾರವೋ ಯಾವುದನ್ನು ಆಸೆ ಪಡಲಿಲ್ಲ. ನಿರಂತರವಾಗಿ 11 ಒಲಿಂಪಿಯನ್ಸ್ನ ಕೊಟ್ಟ ಪುಟ್ಟ ಜಿಲ್ಲೆ ಕೊಡಗು. ವಿಶ್ವಕಪ್ ಎಲ್ಲ ಸೇರಿದಾಗ 70 ಅಂತಾರಾಷ್ಟ್ರೀಯ ಆಟಗಾರರನ್ನು ಕೊಟ್ಟಂಥ ಪುಟ್ಟ ಜಿಲ್ಲೆ ಕೊಡಗು. ಆದರೆ ಎಷ್ಟು ಅಂತಾರಾಷ್ಟ್ರೀಯ ಆಟಗಾರರು ತಮ್ಮ ಊರಲ್ಲಿ ಬೇಸಿಗೆ ಶಿಬಿರ ಮಾಡಿದ್ದಾರೆ ಅಂದರೆ ಅದಕ್ಕೆ ಬಹುಶಃ ಪರ್ಸೆಂಟೇಜ್ ತಗೊಂಡ್ರೆ 1.1% ಮಾತ್ರ ಇದೆ. ಎಲ್ಲ ಆಟಗಾರರು ತಾವು ತಮ್ಮ ಊರಿನಲ್ಲಿ ಬೇಸಿಗೆ ಶಿಬಿರ ಮಾಡಿದಾಗ ಮಾತ್ರ ಹಾಕಿ ಬೆಳೆಯಲು ಸಾಧ್ಯ ಆಗುತ್ತೆ. ಸರ್, ಒಲಿಂಪಿಯನ್ಗಳು ಈ ನಿಟ್ಟಿನಲ್ಲಿ ಏನಾದ್ರು ಒಂದು ಪ್ರಯತ್ನ ಆಗಬೇಕಾಗ್ತದೆ? ಖಂಡಿತ ಮಾಡಬೇಕು. ಈಗ ಒಲಿಂಪಿಯನ್ಗಳಿದ್ದಾರೆ. ಈಗ MP ಗಣೇಶ್ ಅವರು ಪದ್ಮಶ್ರೀ ಪುರಸ್ಕೃತರು, ಸ್ಪೋರ್ಟ್ಸ್ ಹಾಸ್ಟೆಲ್ 82ರಲ್ಲಿ ಶುರು ಮಾಡಿದ್ರು, ಅದು DYSS ಆಯಿತು. ಈಗ ಆಮೇಲೆ ಸಾಯಿ, NOC ಆ ಥರ ಭಾಳಷ್ಟು ಬೆಳವಣಿಗೆ ಬಂದಿದೆ. ಆದರೆ ಬೇರೆ ಆಟಗಾರರು ಎಲ್ಲರೂ ಯಾರು ಪದವಿಯಲ್ಲಿದ್ದಾರೆ ಅಥವಾ ಪದವಿಯಲ್ಲಿ ಇಲ್ಲ ಅಂತ ಹೇಳೋದಲ್ಲ, ತಮ್ಮ ಊರಲ್ಲಿ ಬಂದು ಅವರು ಒಂದು ಬೇಸಿಗೆ ಶಿಬಿರವನ್ನು ಆಯೋಜಿಸಿದಾಗ ತಾವು ಹೇಗೆ ಮುಂದೆ ಬಂದೋ ಅದನ್ನು ಸ್ವಲ್ಪ ಅವರು ಯೋಚನೆ ಮಾಡಿಕೊಂಡು ನಮ್ಮ ಊರಲ್ಲಿ ಒಂದು ಸ್ಟಿಕ್ ಕೊಡೋದು, ಒಂದು 10 ದಿನ ಕ್ಯಾಂಪ್ ಕೊಡಲಿ, 10 ದಿನ ಆಡಿಸಿದಾಗ ಕೂಡ ಆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಅವರು ಬೇರೆ ಕೊಡಗಿಗೆ ಬಂದಾಗ ಮದುವೆಗಳು ಫಂಕ್ಷನ್ಗಳಲ್ಲಿ ತುಂಬ ಕಾಣ್ತಾರೆ. ಅವರೆಲ್ಲ ಅಂತಾರಾಷ್ಟ್ರೀಯ ಆಟಗಾರ ಅಂತೇಳಿ ಹೇಳ್ತೀವಿ. ಅದು ಹಾಕಿ ಫೈನಲ್ನಲ್ಲಿ ಹಾಕಿ ಮ್ಯಾಚಲ್ಲಿ ಕಾಣ್ತಾರೆ, ಅವರು ಒಂದು ಅತಿಥಿಯಾಗಿರ್ತಾರೆ ಅಥವಾ ಕೂತಿರ್ತಾರೆ. ಅದರ ಬದಲು ಪ್ರತಿಯೊಬ್ಬ ಆಟಗಾರ ತಮ್ಮ ಊರಲ್ಲಿ ಬಂದು ತಮ್ಮ ಮೈದಾನಕ್ಕೆ ಭೇಟಿ ಕೊಟ್ಟು ಮೈದಾನದಿಂದ ಒಂದು 10 ದಿನ ಅವರು ಬೇಸಿಗೆ ಶಿಬಿರನ್ನು ಆ ಮಕ್ಕಳಿಗೆ ಹೇಳ್ಕೊಟ್ರೆ ಬಹುಶಃ ಒಂದು ಬದಲಾವಣೆ ಕೊಡಗಿನಲ್ಲಿ ಬರುತ್ತದೆ. ಅದರಲ್ಲಿ ಬಾಳೆಲೆಯಲ್ಲಿ ನಾವು ಈ ವರ್ಷ ಸಕ್ಸಸ್ ಆಗಿದ್ದೇವೆ. ಸರ್, ಬಾಳೆಲೆಯಲ್ಲಿ ಏನು ನಮ್ಮ ಬಾಳೆಡ ಸುಬ್ರಹ್ಮಣ್ಯ ಕೈಗೊಂಡಿದ್ದಾರೆ ಕಾರ್ಯಕ್ರಮ, ಈ ಸೇರಿ ಒಂದು ಸ್ವಲ್ಪ ವಿಭಿನ್ನವಾಗಿ ಮಕ್ಕಳಿಗೆ ಏನಾದ್ರು ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತೇಳಿ, ಅದು ಯಾವ ರೀತಿ ಇರ್ತದೆ? ಈಗ ನಾವು 5ನೇ ತಾರೀಕು ಅವತ್ತು ಚಾಂದಂಡ ಹಾಕಿ ಹಬ್ಬದ ಅವತ್ತೇ ನಾವು ಇಲ್ಲೊಂದು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಅವತ್ತು ಪದ್ಮಶ್ರೀ ಪುರಸ್ಕೃತ ವಿ ವಾಸುದೇವ ಭಾಸ್ಕರನ್ ಅವರು 1980ನೇ ಚಿನ್ನ ಗೆದ್ದಂಥ ಒಂದು ನಾಯಕನು ಹೊಂದಿದ್ದ 51 ವರ್ಷದ ಹಿಂದೆ ಮಾಡಿದಂಥ ಒಂದು ಅದ್ಭುತ ಆಟಗಾರ. 237 ಅಂತಾರಾಷ್ಟ್ರೀಯ ಪಂದ್ಯಗಳು ಆಡಿದ್ರು, ವಿಶ್ವಕಪ್ ಆಡಿದ್ರು, ಚಾಂಪಿಯನ್ಸ್ ಟ್ರೋಫಿ. ಅದಲ್ಲದೆ ಅವರು ತರಬೇತಿಯಲ್ಲಿ ಭಾರತದಲ್ಲಿ ಸುಮಾರು 150 ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಂಥ ಒಂದು ತರಬೇತುದಾರನಾಗಿ ಅವರು ವಾಸುದೇವ ಭಾಸ್ಕರನ್ ಅವರು ಈ ವರ್ಷ ಹೊನ್ನಪೇಟೆಯಲ್ಲಿ ನಮ್ಮ ಜೊತೆ ತಂಗಿದ್ದು ಬಾಳಲೆಯಲ್ಲಿ ಬೇಸಿಗೆ ಶಿಬಿರ ಆಯೋಜಿಸೋಕ್ಕೆ ಮುತ್ತುರ್ಜನೆ ಕೊಟ್ಟಿದ್ದೇವೆ. ಈಗಾಗಲೇ ನಾವು ಅದನ್ನು ಲೇಖನಗಳ ಮೂಲಕ ತಂದಿದೆ. ಅವರು 4 ಮತ್ತು 5 ನಮ್ಮ ಜೊತೆ ಇರ್ತಾರೆ. ಮಕ್ಕಳಿಗಳಿಗೆ ಒಂದು ಪಾಠವನ್ನು ಅದರಲ್ಲಿ ಪೋಷಕರು ಭಾಳಷ್ಟು ಕುತೂಹಲದಾಗಿದ್ದಾರೆ. ವಾಸುದೇವ ಭಾಸ್ಕರನ್ ಅವರು ನಮ್ಮ ಮಕ್ಕಳಿಗೆ ಹಾಕಿ ಕಲಿಸ್ಬೇಕು, ನೋಡಬೇಕು ಅಂತ ಹೇಳುವಂಥದ್ದು ಅದೊಂದು ಪ್ರಯತ್ನ ಈ ವರ್ಷ ಬಾಳೆಡ ಸುಬ್ರಹ್ಮಣ್ಯ ಅವರ ಮೂಲಕ ಅದೊಂದು ಪ್ರಯತ್ನ ನಡೀತದೆ. ಸರ್, ಈಗ ದಕ್ಷಿಣ ಕೊಡಗಿನಲ್ಲಿ ಏನು ನಮ್ಮ ಹಾಕಿ ಕ್ರೀಡೆ ಇದೆ, ಒಂದಷ್ಟು ಅಲ್ಲಲ್ಲಿ ಕುಂಠಿತನ ಆಗುತ್ತೆ. ಅದರ ಔಟ್ಪುಟ್ಗಳು ಕೂಡ ಯಾವ ರೀತಿ ಬರ್ತವೆ? ಈ ಬೇಸಿಗೆ ಶಿಬಿರದಿಂದ ಒಂದಷ್ಟು ಪ್ರಯೋಜನ ಆಗ್ಬೋದು. ಈಗ ಕೊಡಗಿನಲ್ಲಿ ಬೇಸಿಗೆ ಶಿಬಿರ ಅಂದರೆ ವಾಂಡರ್ಸ್, ಸುಮಾರು ಹಳೇ ಪುರಾತನ ಕಾಲದ ಒಂದು ಕ್ಲಬ್ ವಾಂಡರ್ಸ್. ಅಲ್ಲಿ ಭಾಳಷ್ಟು ಅಂತಾರಾಷ್ಟ್ರೀಯ ಆಟಗಾರರನ್ನು ಕೊಟ್ಟಂಥದ್ದು ವಾಂಡರ್ಸ್. ಶಂಕರ್ ಸ್ವಾಮಿ ಅವರು ಇವತ್ತು ನೆನೆಸ್ಕೊಳ್ಬೇಕು.
ಅಲ್ಲಿಂದ ನಾವು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಟ್ರಸ್ಟ್ ವಿರಾಜಪೇಟೆ, ಅಮ್ಮತ್ತಿಯಲ್ಲಿ ಈಗ ಕುಟ್ಟಂಡ ಬೇಬಿ ಅವ್ರ ಮಕ್ಕಳು ಮಾಡ್ತಾ ಇದ್ದಾರೆ. ಈಗ ಕ್ಯಾಲ್ಸ್ ಶಾಲೆಯಲ್ಲಿ ಬೇಸಿಗೆ ಶಿಬಿರ ಆಗುತ್ತೆ. ಪೊನ್ನಂಪೇಟೆಯಲ್ಲಿ ಈ ವರ್ಷ ಇನ್ನೊಂದು ಒಲಿಂಪಿಯನ್ಸ್ CS ಪೂರ್ಣಚಂದ್ರ ಅವರು ಪೊನ್ನಂಪೇಟೆಯಲ್ಲಿ 3ನೇ ತಾರೀಕು ಉದ್ಘಾಟನೆ ಮಾಡ್ತಾ ಇದ್ದಾರೆ ಕ್ಯಾಂಪ್. ಸೊ ಬಾಳಲೆಯಲ್ಲಿ ಇದಾಗ್ತದೆ. ಸೊ ಈಗ ತರಾವರಿ ನಾವು ಏನು ಹೇಳ್ತೀವಿ ಅಂತಂದರೆ, ಯಾರು ಮಕ್ಕಳು ತುಂಬ ದೂರ ಹೋಗಬಾರ್ದು, ಮಕ್ಕಳು ಎಲ್ಲಿ ಇದ್ದಾರೆ, ಮೈದಾನ ಎಲ್ಲಿದೆ ಅಲ್ಲಿ ತರಬೇತಿ ಶಿಬಿರ ನಡಿಬೇಕು. ಅದಕ್ಕೆ ಈ ವರ್ಷ ನಾವು ಒಂದು ಪ್ರಯತ್ನವನ್ನು ಪಟ್ಟು ಕಳೆದ ವರ್ಷ ಬಾಳಲೆಯಲ್ಲಿ ಮಾಡಿದಾಗ MM ಸೋಮಯ್ಯನವರು ಬಂದಿದ್ದರು. ನೋಡಿ ಭಾಳಷ್ಟು ಆಚಾರ ಕೊಟ್ಟರು. ಆದರೆ ಪೊನ್ನಂಪೇಟೆ ಮತ್ತು ಈ ಭಾಗದಲ್ಲಿ ಈಗ ಕ್ಯಾಲ್ ಶಾಲೆ ಬಂದ ಮೇಲೆ ಅಥವಾ DYSS ನಮ್ಮದು ಸ್ಪೋರ್ಟ್ಸ್ ಸ್ಕೂಲು ಪೊನ್ನಂಪೇಟೆಲಿ ಇರೋದರಿಂದ ಭಾಳಷ್ಟು ಮಕ್ಕಳು ಅದರಿಂದ ಬೆನಿಫಿಟ್ ತಗೊಂಡಿದ್ದಾರೆ. ಮತ್ತು ಬೇಸಿಗೆ ಶಿಬಿರ ನಡೆಯುತ್ತೆ. ಯಾಕಂದರೆ ಆ ಚಿಕ್ಕ ವಯಸ್ಸು 8ನೇ 10ನೇ ಕ್ಲಾಸ್ ಮಕ್ಕಳು ಕೌಟುಂಬಿಕ ಹಾಕಿ ಹಬ್ಬದಲ್ಲಿ ಆಡ್ತಾರೋ ಆಡೋದಿಲ್ಲ ಗೊತ್ತಿಲ್ಲ, ಅವ್ರು ಹೋದರೆ ಬೆಂಚಲ್ಲಿ ಕೂರ್ತಾರೆ, ಸೀನಿಯರ್ಸ್ ಆಡ್ತಾ ಇರ್ತಾರೆ. ಸೊ ಬೇಸಿಗೆ ಶಿಬಿರ ಅವರು ಮುಗಿಸಿ ಹೋದಾಗ ಅವರಲ್ಲಿ ಒಂದು ಹಾಕಿಯ ಒಂದು ಕಲೆ ಅಥವಾ ಹಾಕಿಯ ಒಂದು ಅವರ ಮೇಲೆ ಒಂದು ಒಲವು ಜಾಸ್ತಿ ಹೆಚ್ಚಾಗುತ್ತೆ. ಸರ್, ಈಗ ಬೇಸಿಗೆ ಶಿಬಿರ ಆರಂಭ ಆಗ್ತಾ ಇದೆ. ಬೇರೆ ಬೇರೆ ಭಾಗದಲ್ಲಿ ಆಗುತ್ತೆ. ಸರ್, ಪೋಷಕರಿಗೆ ಮತ್ತು ಅವ್ರ ಮಕ್ಕಳನ್ನ ಯಾವ ರೀತಿ ನೀವು ಈ ಒಂದು ಶಿಬಿರಕ್ಕೆ ಕಳಿಸ್ಬೋದು ಅಂತ ಹೇಳ್ಬೋದು? ಈಗ ಭಾಳಷ್ಟು ಅದಕ್ಕೆ ಭಾಸ್ಕರನ ಜೊತೆ ನಾವು ಚರ್ಚೆ ಮಾಡಿದಾಗ ಭಾಸ್ಕರನ ಏನು ಹೇಳ್ತಾರೆ, ಮೊದಲು 4ನೇ ತಾರೀಕು ಅಂದು ನಾವು ಪೋಷಕರ ಜೊತೆ ವಾಸುದೇವ ಭಾಸ್ಕರನವರು ಮಾತಾಡಲಿದ್ದಾರೆ. ಯಾಕಂದರೆ ಪೋಷಕರು ಇದಕ್ಕೆ ಅಚ್ಚುಕಟ್ಟಾಗಿ ಅವ್ರ ಮಗನ ತಯಾರಿ ಮಾಡಿ ಅವರ ಮನಸ್ಸಿಗೆ ಹಾಕಿಯನ್ನು ತುಂಬಿ ಅವರು ಬೆಳಿಗ್ಗೆ ಎದ್ದು ಅವ್ರನ್ನ ಕರ್ಕೊಂಡು ಬರಬೇಕು, ಮೈದಾನಕ್ಕೆ ಬಿಡಬೇಕು. ಪೋಷಕರು ಈಗ ಮಕ್ಕಳೆಲ್ಲ ಮೊಬೈಲ್ ನೋಡ್ತಾ ಇದ್ದಾರೆ, ಮೊಬೈಲ್ ಚಟದಿಂದ ದೂರ ಇರಬೇಕು ಅಂತ ಹೇಳೋದು ಎಲ್ಲ ಪೋಷಕರು ಅದನ್ನು ನಿಗವಹಿಸಬೇಕಾಗುತ್ತೆ. ಸೊ ಅದರಿಂದ ಬೇಸಿಗೆ ಶಿಬಿರ ನಾವಲ್ಲಿ ಬಾಳಲ್ಲಿ ಏನು ಮಾಡ್ತೀವಿ ಅಂದರೆ, ನಮ್ಮ ಅಳ್ಮೇಗಡ ಇವರಿದ್ದಾರೆ ಡಾನ್ ರಾಜಪ್ಪ ಅಂತ ಹೇಳ್ತೀವಿ, ಅವರು ಮತ್ತು ಅವರು ಧರ್ಮಪತ್ನಿಯವರು ಎಲ್ಲ ಪೋಷಕರಿಗೆ ಒಂದು ಯೋಗ ಶಿಬಿರವನ್ನು ಮಾಡ್ತೀವಿ. ಮಕ್ಕಳು 6-6:30 ಗಂಟೆಗೆ ಮಕ್ಕಳು 45 ಮಕ್ಕಳು ಈಗಾಗಲೇ ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ. ಅಲ್ಲಿ ಆ 45 ಮಕ್ಕಳನ್ನ ಕರ್ಕೊಂಡು ಬಂದ ಪೋಷಕರಿಗೆ ಪಕ್ಕದಲ್ಲಿ ಶಾಲೆ ಮೈದಾನದಲ್ಲಿ ಶಾಲೆಯ ಆವರಣದಲ್ಲಿ ಅವರಿಗೆ ಯೋಗವನ್ನು ಉಚಿತವಾಗಿ ಹೇಳ್ಕೊಡಲಾಗುತ್ತೆ. ಸೊ ಪೋಷಕರಿಗೂ ಅದೊಂದು ತುಂಬ ಅನುಕೂಲವಾಗ್ತದೆ. ಅವರು ಶರೀರತೆ, ಅವರ ಒತ್ತಡ ಎಲ್ಲದಕ್ಕೂ ಅವರು ಯೋಗಾಭ್ಯಾಸ ಕಲಿತಾ ಇದ್ದಾರೆ. ಇದು ಬಾಳಲೆಯಲ್ಲಿ ಭಾಳಷ್ಟು ಹಾಗೂ ಪೋಷಕರು ತಾಮೊಂದು ಅಂತ ಹೇಳ್ಕೊಂಡು ಪ್ರತಿಯೊಂದಕ್ಕೂ ಅವರು ಬೆಳಿಗ್ಗೆ ಮಕ್ಕಳಿಗೆ ಮೊಟ್ಟೆ ಹಾಲು ಕೊಡುವಂಥದ್ದು ಭಾಳಷ್ಟು ಮುಂದೆ ಅವರು ಭಾಸ್ಕರ್ನವ್ರು ಇಲ್ಲೇ ಇರಬೇಕು ಅವ್ರಿಗೇನಾಗ್ತದೆ. ಅದಲ್ಲದೆ ವಿಶೇಷವಾಗಿ ಅಂತ ಹೇಳಿದ್ರೆ ಅಲ್ಲಿ ಆಳ್ಮೆಂಗಡ ರಮೇಶ್ ಅವರೆಲ್ಲ ಇದ್ದಾರೆ. 2-3 ಕೋಚಸ್ನ ಅವ್ರ ಮನೆಯಲ್ಲೇ ಉಳಿಸ್ಕೊಂಡಿದ್ದಾರೆ. ಅವರೆಲ್ಲ MLI ಕೋಚಸ್ಸು, MEG ಕೋಚಸ್, 3-4 ತರಬೇತುದಾರರನ್ನ ಅವ್ರ ಮನೇಲೇ ಇರಿಸ್ಕೊಂಡು ಮಕ್ಕಳಿಗಾಗಿ ಅವರು ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಇದು ಭಾಳ ಒಂದು ಪ್ರಯತ್ನ ಹಾಕಿಯ ಒಂದು ಬೆಳವಣಿಗೆಗೆ ಸೂಕ್ತವಾಗ್ತದೆ. ಸರ್, ಅಂತಿಮವಾಗಿ ಇವತ್ತು ಬೇಸಿಗೆ ಶಿಬಿರಗಳು ಜಾಸ್ತಿ ಆಗಬೇಕು, ಆ ನಿಟ್ಟಿನಲ್ಲಿ ಪೋಷಕರು ಸಪೋರ್ಟ್ ಮಾಡಬೇಕು ಅಂತ ಸಂದೇಶ ಕೊಟ್ಟಿದ್ದೀರಿ. ಸರ್, ಕೊನೆಯದಾಗಿ ಏನೊಂದು ಹೇಳ್ಬೋದು? ಈಗ ಬೇಸಿಗೆ ಈಗ ನೋಡಿ ಕ್ಯಾಲ್ಸಲ್ಲಿ ಈಗ ನಾವೇನು ಹೇಳ್ತೀವಿ ಅಕಾಡೆಮಿಗಳು, ಈಗ ಭಾರತದಲ್ಲಿ ಎಷ್ಟೆಲ್ಲ ಅಕಾಡೆಮಿ ಇದೆ. ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ಸ್ ಏನಿದೆ ಅದು ಬಹುಶಃ 6ನೇ 7ನೇ ಸ್ಥಾನದಲ್ಲಿ ಇದೆ. ಸೊ ನಾವು ಇಡೀ ಕೊಡಗಿನಾದ್ಯಂತ ಬೇಸಿಗೆ ಶಿಬಿರಗಳು ಆಚರಿಸಬೇಕು. ಹಾಗೆ ತರಬೇತುದಾರರು ಕೂಡ ನಾವು ಹೊರಗಿಂದ ಕರೆತಂದು ತರಬೇತಿಯನ್ನು ಕೊಡಬೇಕು. ಆಗ ಏನಾಗುತ್ತೆ ಅಂತಂದರೆ ನಾವು ಬೇಸಿಗೆ ಶಿಬಿರ ಆದಷ್ಟು ಈಗ ಇಲ್ಲಿ ಮುಂಚೆ BBC ಅವ್ರನ್ನ ಮಾಡ್ತಾ ಇದ್ದಾರೋ, ಈ ಸುಬ್ರಹ್ಮಣ್ಯ ಎಲ್ಲ BBC ಒಂದು ತರಬೇತುದಾರರಿಂದನೇ ಹೋಗಿ ಅವರು ಆರ್ಮಿಗೆ ಸೇರಿದ್ರು, ಇಲ್ಲ ಆರ್ಮಿಗೆ ಸೇರಬೇಕು. ಈ ಥರ ಮೂಲೆಗಳಲ್ಲಿ ಈಗ ಬಲ್ಲಮೋಟಿಲಿ ನಡೀತಾ ಇದ್ದಾರೆ, ಪ್ರತಿ ಜಾಗದಲ್ಲಿ ಬೇಸಿಗೆ ಶಿಬಿರಗಳು ನಡೀತಾ ಇದೆ. ಸೊ ನಾವು ಪೋಷಕರು ಈ ಪಂದ್ಯಾವಳಿಗಳು ನಡೆಯುವಾಗ ಅದು ಆಡಂಬರ ಸೀಮಿತವಾಗುತ್ತೆ, ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಆದರೆ ಕ್ಯಾಂಪ್ನಲ್ಲಿ ಅಥವಾ ಬೇಸಿಗೆ ಶಿಬಿರದಲ್ಲಿ ನಾವು ಅದನ್ನು ಕಮ್ಮಿ ಆಗುತ್ತೆ. ಅದಲ್ಲದೆ ನಾವು ಇನ್ನೊಂದು ಮೆಟ್ಲು ಮುಂದೆ ಹೋಗಿ ನಾವು ಫೆಡರೇಷನ್ ಆಫ್ ಕೊಡೋ ಸಮಾಜದಲ್ಲಿ ನಾವು ಕೇಳಿದ್ದೀವಿ ಒಂದು ರೆಸಿಡೆನ್ಷಿಯಲ್ ಕ್ಯಾಂಪ್ ಅವ್ರಿಗೆ ಅಲ್ಲೇ ಇದ್ದು ಮಾಡುವಂಥದ್ದು. ಒಂದು 100 ಮಕ್ಕಳಿಗೆ ಫೆಡರೇಷನ್ ಆಫ್ ಕೊಡೋ ಸಮಾಜದಲ್ಲಿ ನಾವು ಈಗ ಮಾತುಕತೆ ನಡೆಸಿದ್ದೀವಿ. ರೆಸಿಡೆನ್ಷಿಯಲ್ ಕ್ಯಾಂಪ್ ಹಾಕ್ಬಿಟ್ಟು ಒಳ್ಳೆ ತರಬೇತುದಾರರು, ಭಾರತ ತಂಡದ ತರಬೇತುದಾರರನ್ನು ಕರೆಸಿ 1 ತಿಂಗಳು ಅಲ್ಲಿ ಇರಿಸಿ ಅವರಿಗೆ ವಿಡಿಯೋ ಅನಾಲಿಸಿಸು, NDAಗೆ ಆರ್ಮಿಗೆ ಸೇರುವಂಥದ್ದು, ಹಾಗೆ ಅವರಿಗೆ ತೀರ್ಪುಗಾರಿಕೆ ಅಂಪೈರಿಂಗ್ ಕ್ಲಾಸಸ್ಸು, ಈಗೆಲ್ಲನೂ ಮಾಡಿ ನಾವು ಅಕ್ಟೋಬರ್ ಮತ್ತು ಇದರಲ್ಲಿ ಮಾಡಬೇಕು ಅಂತ ಹೇಳೋ ಚಿಂತನೆಗಳು ನಾವು ನಡೀತಾ ಇದೆ. ಅದು ಆದಷ್ಟು ಬೇಗ ಅದು ಫಲಿಸುತ್ತೆ. ಯಾಕಂದರೆ 100 ಮಕ್ಕಳು ಅಲ್ಲೇ ಇರ್ತಾರೆ ಮಕ್ಕಳು, ಅವರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆಗಳು ಕೊಡಲಿಕ್ಕೆ ತುಂಬ ಜನ ಮುಂದೆ ಬಂದಿದ್ದಾರೆ. ರೆಸಿಡೆನ್ಷಿಯಲ್ ಕ್ಯಾಂಪ್ ಆದಷ್ಟು ಬೇಗ ಅಲ್ಲಿ ಒಂದು ನಡೆಸಿ ನಮ್ಮ ಕೊಡಗಿನ ಮಕ್ಕಳಿಗೆ ಅದು ಪ್ರಯೋಜನ ಆಗುತ್ತೆ. ಯಾಕಂದರೆ ಅವರಿಗೆಲ್ಲರೂ ಅವರು ಬೆಳಿಗ್ಗೆ ವ್ಯಾಯಾಮ ಆಗುತ್ತೆ, ಹಾಕಿ ಕಲಿತಾರೆ, ವಿಡಿಯೋ ಅನಾಲಿಸಿಸ್ ಕಲಿತೆ, ತೀರ್ಪುಗಾರಿಕೆ ಆಗುತ್ತೆ, NDA ಪರೀಕ್ಷೆಗೆ ಮಾಡೋದು. ಈ ಥರ ಒಂದು ದೊಡ್ಡ ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೀವಿ. ಅದಕ್ಕೆ ಭಾಳಷ್ಟು ಜನ ಸಾಥ್ ಕೊಟ್ಟಿದೆ. ಫೆಡರೇಷನ್ ಆಫ್ ಕೊಡೋ ಸಮಾಜ ಕೂಡ ಮುಂದಾಳತ್ವದಲ್ಲಿ ಅದು ನಡಿಬೇಕು ಅಂತ ಹೇಳೋ ಒಂದು ಪ್ರಯತ್ನ, ಅದಕ್ಕೂ ಕೂಡ ನಾವು ಆ ಶಿಲೆಯಲ್ಲಿ ನಾವು ಭಾಳಷ್ಟು ಕೆಲಸ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ತರಬೇತಿ ಶಿಬಿರಗಳು ಯಾಕಾಗಿ ಮಕ್ಕಳಿಗೆ ಆಗಬೇಕು ಅನ್ನೋದನ್ನು ಕಾರ್ಯಪ್ಪನವರು ಒಂದು ವಿವರವಾಗಿ ಕೊಟ್ಟಿದ್ದಾರೆ. ಆ ಮೂಲಕ ಎಲ್ಲೆಲ್ಲಿ ತರಬೇತಿ ಶಿಬಿರಗಳು ನಡೀತದೆ ಅಲ್ಲಿ ತಮ್ಮ ಮಕ್ಕಳನ್ನ ಹಾಕಿಗೆ ಕಳಿಸೋದ್ರ ಮೂಲಕ ಅವರ ದೈಹಿಕ ಬೆಳವಣಿಗೆಗೆ ಒಂದು ಪ್ರೋತ್ಸಾಹ ಆಗಲಿ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಕಾರ್ಯಪ್ಪನವರು ಹಲವು ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಸರ್, ಧನ್ಯವಾದ. ನಮಸ್ಕಾರ.
ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.